ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ರುಚಿಕರವಾಗಿರುವಂತಹ ಅಮಟೆಕಾಯಿಂದ ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಮಟೆಕಾಯಿಂದ ಉಪ್ಪಿನಕಾಯಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವೆರಡನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಮನೆ ಹತ್ರನೇ ಅಮಟೆ ಮರ ಇರೋದ್ರಿಂದ ನಾನು ಈ ರೀತಿ ಚಿಕ್ಕದಾಗಿರುವಂತಹ ಅಮಟೆಕಾಯಿನ ಕೊಯ್ಕೊಳ್ತಾ ಇದ್ದೀನಿ. ಈ ರೀತಿ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ. ಅಂದರೆ ಈ ಗೊಜ್ಜನ್ನು ಅಮಟೆಕಾಯಿ ಬೆಳೆದ ಮೇಲೂ ಕೂಡ ಮಾಡ್ಕೊಳ್ಬೋದು, ಆದರೆ ಉಪ್ಪಿನಕಾಯಿ ಹಾಕುವಾಗ ಮಾತ್ರ ಈ ರೀತಿ ಅಮಟೆಕಾಯಿ ಚಿಕ್ಕದಾಗಿಯೇ ಇರಬೇಕು, ತುಂಬಾ ಚೆನ್ನಾಗಾಗತ್ತೆ. ಮೊದಲನೇದಾಗಿ ಮನೆ ಹತ್ರನೇ ಈ ರೀತಿ ಅಮಟೆ ಮರ ಇರೋದ್ರಿಂದ ಅದರಿಂದ ನಾನು ಇವತ್ತು ಗೊಜ್ಜಿಗೆ ಎಷ್ಟು ಬೇಕು ಹಾಗೆ ಉಪ್ಪಿನಕಾಯಿಗೆ ಎಷ್ಟು ಬೇಕು ಅಷ್ಟನ್ನು ಅಮಟೆಕಾಯಿನ ಈ ಥರ ಕೊಯ್ಕೊಳ್ತಾ ಇದ್ದೀನಿ. ಮನೆ ಹತ್ರನೇ ಈ ರೀತಿಯಾಗಿ ಗಿಡಗಳಿದ್ದರೆ ಅಥವಾ ಹಣ್ಣಿನ ಮರ, ಈ ಥರ ಕಾಯಿ ಮರ ಎಲ್ಲ ಇದ್ದರೆ ಎಲ್ಲರಿಗೂ ಒಳ್ಳೆಯದಲ್ವಾ. ಹೆಲ್ದಿಯಾಗಿ ನಾವು ಆರ್ಗ್ಯಾನಿಕ್ಕಾಗಿ ಈ ರೀತಿ ಅಮಟೆಕಾಯಿ ಅಥವಾ ಮಾವಿನಕಾಯಿ ಎಲ್ಲ ಕೊಯ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಫ್ರೆಶ್ ಆಗಿ ಕೂಡ ಸಿಗುತ್ತೆ. ಮತ್ತು ಅಮಟೆಕಾಯಿನ ನಾವು ಆಗಿಂದಾಗಲೇ ಕೂಡ ತಿನ್ಬೋದು. ಹಾಗೆ ಅಮಟೆಕಾಯಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನ ನಾನೀಗ ಕೊಯ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 30-40 ಅಮಟೆಕಾಯಿ ಅಷ್ಟೇ ಕೊಯ್ಕೊಂಡಿದ್ದೀನಿ. ಇವತ್ತಿಗೆ ಸಾಕು ಅಂತ ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ಹಾಗೆ ಒಂದು ಸ್ವಲ್ಪ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಆಮೇಲೆ ಹಬ್ಬಗಳಿಗೆಲ್ಲ ಬೇಕಾಗುತ್ತೆ ಅಂತ ಒಂದು ಸ್ವಲ್ಪ ಹಾಗೇ ಇಟ್ಕೊಂಡಿದ್ದೀನಿ. ಈ ವರ್ಷ ಫಸ್ಟ್ ಬಂದಿರೋದು ಇಷ್ಟು ಅಮಟೆಕಾಯಿ ಈ ಗಿಡಕ್ಕೆ. ಅದನ್ನು ಈ ರೀತಿಯಾಗಿ ತೊಳ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಮೊದಲು 1 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ತುರಿದು ಇಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಚೂರು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅಮಟೆ ಮರದ ಹತ್ರನೇ ಸುಮಾರು ಚೂರು ಮೆಣಸಿನ ಗಿಡ ಇತ್ತು, ಅದನ್ನು ಕೊಯ್ದುಕೊಂಡು ಬಂದಿದ್ದೆ. ಹಾಗೆ ಒಂದು 8-10 ಆಗುವಷ್ಟು ಚೂರು ಮೆಣಸನ್ನು ತೊಗೊಂಡಿದ್ದೀನಿ. ನೀವೆಲ್ಲ ಖಾರ ಎಷ್ಟು ತಿಂತೀರಾ ಅಂತ ನೋಡಿಕೊಂಡು ಚೂರು ಮೆಣಸನ್ನು ಅಥವಾ ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ಈಗ ಅಮಟೆಕಾಯಿನ ನೋಡಿ ಈ ರೀತಿ ಅದರ ಸೀಡ್ಸ್ ಗಟ್ಟಿಯಾಗೋದಕ್ಕಿಂತ ಮೊದಲೇ, ಅಂದರೆ ಒಳಗಡೆ ಗಟ್ಟಿಯಾಗಿಬಿಡುತ್ತೆ, ಅದು ಗಟ್ಟಿಯಾಗೋದಕ್ಕಿಂತ ಮೊದಲೇ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನ ಹುಳಿ ಎಷ್ಟು ತಿಂತೀರಾ ನೀವು ಅಂತ ನೋಡಿಕೊಂಡು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸುಮಾರು 5-6 ಆಗುವಷ್ಟು ಅಮಟೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸಿಪ್ಪೆ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಎಳೆ ಅಮಟೆಕಾಯಿ ಸಿಪ್ಪೆ ಸಮೇತನೇ ಹಾಕ್ಕೊಳ್ಳೋದ್ರಿಂದ. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಮೆಣಸನ್ನು ಈ ರೀತಿಯಾಗಿ ಸ್ವಲ್ಪ ಹುರಿದು ಸೇರಿಸ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಹುರಿದು ಸೇರಿಸ್ಕೊಂಡ್ರೆ. ಹಾಗೆ ಈಗ ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ಈಗ ಅದು ನುಣ್ಣಗೆ ರುಬ್ಕೊಳ್ಳುವಷ್ಟರಲ್ಲಿ ಅಮಟೆಕಾಯಿನ ಕೂಡ ನೀರು ಆರಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಅಮಟೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ನೀರು ಪೂರ್ತಿಯಾಗಿ ಆರಲಿ ಅಂತ. ಆಮೇಲೆ ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ ಒಂದು ಸ್ವಲ್ಪ ಹೊತ್ತು ಇದನ್ನ ಈ ರೀತಿಯಾಗಿ ಕಾಟನ್ ಬಟ್ಟೆ ಮೇಲೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನೋಡಿ ಮಿಕ್ಸಿ ಹಾಕ್ಕೊಂಡು ಬಂದಿದ್ದೀನಿ, ಈ ರೀತಿಯಾಗಿದೆ. ಇದನ್ನ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೀರು ಎಷ್ಟು ಬೇಕು, ನಮಗೆ ಗೊಜ್ಜು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ಒಂದು ಒಗ್ಗರಣೆ ಹುಟ್ಟನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅಷ್ಟು ಎಣ್ಣೆನ ಹಾಕಿ ಸಾಸಿವೆ ಹಾಗೆ ಜೀರಿಗೆ, ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಯಾವುದೇ ಒಗ್ಗರಣೆಗಾದ್ರೂ ಬೇವಿನ ಸೊಪ್ಪಿಲ್ಲ ಅಂದರೆ ಚೆನ್ನಾಗಿರಲ್ಲ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೇಬೇಕು, ಆಗಲೇ ಫ್ಲೇವರ್ ಚೆನ್ನಾಗಿ ಬರೋದು. ಹಾಗೆ ಒಂದು ಮೆಣಸನ್ನು ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಿಂಗಿನ ಒಗ್ಗರಣೆ ಎಲ್ಲ ಅಡುಗೆಗೂ ಕೂಡ ತುಂಬಾ ಸ್ಪೆಷಲ್ ರುಚಿ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಹಾಕಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಈಗ ಬಿಸಿ ಬಿಸಿ ಅನ್ನೋದ ಜೊತೆ ಈ ಗೊಜ್ಜನ್ನು ಹಾಕ್ಕೊಂಡು ಊಟ ಮಾಡ್ತಿದ್ರೆ ವಾವ್ ಸಖತ್ತಾಗಿರುತ್ತೆ. ಈ ಅಮಟೆಕಾಯಿನ ಬರೀ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲದೆ ಕೆಸುವಿನ ಸೊಪ್ಪಿನ ಪಲ್ಯ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಈ ಅಮಟೆಕಾಯಿ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಹಾಗೆ ನಾನಿವತ್ತು ಊಟಕ್ಕೆ ಹೀರೆಕಾಯಿನ ಕೊಯ್ಕೊಂಡು ಬಂದಿದ್ದೆ, ಅದರಿಂದ ಈ ರೀತಿಯಾಗಿ ಬಜೆ ಕೂಡ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲಾಗಿ ಈ ರೀತಿ ಅಮಟೆಕಾಯಿಯಿಂದ ಗೊಜ್ಜು ಮಾಡಿಕೊಂಡು ಬಜೆನ ಮಾಡಿಕೊಂಡು ಊಟ ಮಾಡ್ತಿದ್ರೆ ಯಾವಾಗಲೂ ಕೂಡ ಊಟ ಮಾಡ್ಬೋದು. ಬರೀ ಬೇಸಿಗೆಯಲ್ಲಷ್ಟೇ ಈ ಥರ ಗೊಜ್ಜು ತಿನ್ನಬೇಕು ಅಂತಿಲ್ಲ, ಮಳೆಗಾಲದಲ್ಲೂ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ಥರ ಗೊಜ್ಜು. ಹಾಗೆ ಅಮಟೆಕಾಯಿನೂ ಕೂಡ ಅಷ್ಟೇ, ಈ ಥರ ಮಳೆಗಾಲದಲ್ಲೇ ಚೆನ್ನಾಗಿ ಬರೋದು. ಇವತ್ತು ನಮ್ಮ ಮನೆಯಲ್ಲಿ ಅಮಟೆಕಾಯಿ ಗೊಜ್ಜಿನ ಜೊತೆ ಹೀರೆಕಾಯಿ ಬಜೆ ಮತ್ತು 1-2 ಮೆಣಸಿತ್ತು, ಅದರಿಂದನೂ ಕೂಡ ಮಿರ್ಚಿನ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆ ಊಟ ಮಾಡ್ತಿದ್ರೆ ವಾವ್ ಸಖತ್ತಾಗಿರುತ್ತೆ. ಈ ಥರ ಗೊಜ್ಜು ತಂಬುಳಿಗಳನ್ನು ಬರೀ ಬೇಸಿಗೆಯಲ್ಲಷ್ಟೇ ತಿನ್ನಬೇಕು ಅಂತಿಲ್ಲ, ಮಳೆಗಾಲದಲ್ಲೂ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಮಟೆಕಾಯಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಅಮಟೆಕಾಯಿನ ನೀರು ಆರಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ನಲ್ಲ, ಚೆನ್ನಾಗಿ ನೀರು ಹಾರ್ಕೊಂಡಿತ್ತು,
ಅದನ್ನ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದಕ್ಕೆ ಬೇಕಾದರೂ ಸೀಳ್ಕೊಬೋದು ಅಥವಾ ಈ ರೀತಿ ರೌಂಡಾಗಿ ಕೂಡ ಸೀಳ್ಕೊಬೋದು. ಹಾಗೆ ಇದಕ್ಕೆ ಮಸಾಲೆ ಹಾಕೋಕ್ಕೆ ಇಷ್ಟ ಇರೋರು ಈ ಥರ ಡೈರೆಕ್ಟಾಗಿಯೇ ಮಸಾಲೆನ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಮಸಾಲೆ ಏನೂ ಹಾಕ್ಕೊಳ್ತಾ ಇಲ್ಲ, ಹಾಗೆಯೇ ಜಸ್ಟ್ ಉಪ್ಪಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆ ತಿನ್ನೋದಕ್ಕೆ ಅಂತ. ಹಾಗಾಗಿ ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಿಲ್ಲ, ರೌಂಡ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಮಟೆಕಾಯಿನ 1ರಲ್ಲಿ 4 ಭಾಗ ಮಾಡಿಕೊಂಡು ಉದ್ದಕ್ಕೆ ಕೂಡ ಕಟ್ ಮಾಡ್ಕೊಳ್ಬೋದು. ನಾನು ನೋಡಿ ಸ್ವಲ್ಪ ದಪ್ಪಗೆನೆ ಈ ರೀತಿಯಾಗಿ ರೌಂಡ್ಗೆ ಕಟ್ ಮಾಡಿಕೊಂಡು 1 ಲೇಯರ್ ಅಮಟೆಕಾಯಿ ಹಾಗೆ 1 ಲೇಯರ್ ಉಪ್ಪು ಈ ರೀತಿಯಾಗಿ ಹಾಕಿ ಇದನ್ನ ಇಟ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬಂದಿರುತ್ತೆ 1-2 ದಿವಸದ ನಂತರ ಇದು ತಿಂದರೆ. ಹಾಗೆ ಇದಕ್ಕೆ ಮಸಾಲೆ ಕೂಡ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಅಮಟೆಕಾಯಿ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ. ಆರೋಗ್ಯಕರವಾಗಿರುವಂತಹ ಅಮಟೆಕಾಯಿ ತಂಬುಳಿ ಮತ್ತು ಅಮಟೆಕಾಯಿ ಉಪ್ಪಿನಕಾಯಿನ ಹಾಗೆ ಈ ಥರ ಉಪ್ಪಿನಕಾಯಿ ಎಲ್ಲ ಹಾಕಿಟ್ಕೊಂಡ್ಬಿಟ್ರೆ ಸುಮಾರು 1 ತಿಂಗಳ ತನಕನೂ ನಾವು ಇದನ್ನ ಬಳಸ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಈ ಥರ ಮಾಡಿಕೊಂಡು ಲೇಯರ್ ಥರ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಬೇಕಿದ್ರೆ ಇದಕ್ಕೆ ಖಾರ ಹಾಕಿನೂ ಕೂಡ ಇಟ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಬದನೆಕಾಯಿಂದ ಯಾವ ರೀತಿಯಾಗಿ ಸೀಡ್ಸ್ನ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬದನೆಕಾಯಿ ಬಿಟ್ಕೊಂಡಿದೆ ಅಂತ. ಇದು ಮಳೆಗಾಲದಲ್ಲೂ ಕೂಡ ಬದನೆಕಾಯಿ ಬಿಡ್ತಾನೆ ಇರುತ್ತೆ ಈ ಬದನೆಕಾಯಿ. ಇದಕ್ಕೆ ನಮ್ಮ ಹಳ್ಳಿ ಕಡೆ ಸೌಳು ಬದನೆಕಾಯಿ ಅಂತ ಕರಿತೀವಿ, ಅಂದರೆ ಚೌಳು ಬದನೆಕಾಯಿ ಅಂತ ಕರಿತೀವಿ. ಇದು ವರ್ಷ ಪೂರ್ತಿ ಬಿಡ್ತಾನೆ ಇರುತ್ತೆ. ಗಿಡ ಚೆನ್ನಾಗಿದ್ದರೆ ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ ಅಂತ ಎಲ್ಲ ಟೈಮಲ್ಲೂ ಕೂಡ ಬದನೆಕಾಯಿ ಬಿಡ್ತಾನೆ ಇರುತ್ತೆ. ನಾವಿದಕ್ಕೆ ಸ್ವಲ್ಪ ಮಳೆಗಾಲದಲ್ಲಿ ಮಣ್ಣನ್ನು ಸ್ವಲ್ಪ ಎತ್ತರ ಮಾಡಿ ಕೊಡಬೇಕು ಅಷ್ಟೇ. ಇದು ಯಾವಾಗಲೂ ಕೂಡ ಸುಮಾರು ವರ್ಷಗಳ ತನಕ ಈ ಗಿಡ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಆದರೆ ನಾವು ಹಿತ್ತಲು ಬದನೆ ಅಂತ ಕರಿತೀವಲ್ಲ, ಅದು ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಅಂದರೆ ಮಳೆಗಾಲ ಬರುವಷ್ಟರಲ್ಲಿ ಅದು ಎಷ್ಟೇ ಮಣ್ಣು ಹಾಕಿದ್ರೂ ಕೂಡ ಹಾಳಾಗ್ಬಿಡುತ್ತೆ. ಹಾಗಾಗಿ ನಾವು ಅದನ್ನ ಸೀಡ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಎರಡನ್ನೂ ಕೂಡ ಅಷ್ಟೇ ಸೀಡ್ಸ್ನ ಮಾಡಿ ಇಟ್ಕೊಂಡಿರ್ತೀವಿ. ನೋಡಿ ಈ ರೀತಿಯಾಗಿ ರೌಂಡ್ಗೆ ಗುಂಡಿಗೆ ಸ್ವಲ್ಪ ದಪ್ಪಗೆ ಇರುವಂತಹ ಬದನೆಕಾಯಿಗೆ ಹಿತ್ತಲು ಬದನೆ ಅಂತ ಕರಿತೀವಿ. ಅದನ್ನು ಈ ರೀತಿ ಹಣ್ಣಾಗಿತ್ತು. ನಾನು ಈ ಬದನೆಕಾಯಿ ಯಾವ ರೀತಿಯಾಗಿ ಕೊಯ್ಕೊಂಡಿದ್ದೆ, ಇಷ್ಟೆಲ್ಲ ಬದನೆಕಾಯಿ ಆಗಿತ್ತು ಅಂತ ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ. ನೋಡಿ ಈ ರೀತಿ ಗುಂಡಿಗಿರುವಂತಹ ಥರ ಎಣ್ಣೆಗಾಯಿ ಬದನೆಕಾಯಿ ಥರನೇ ಇರುತ್ತೆ. ರುಚಿಯಂತೂ ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಅದ್ರ ಮಧ್ಯ 1-2 ಮೆಣಸಿನ ಬೀಜನ ಹಾಕಿದೆ, ಅಂದರೆ ದೊಡ್ಡ ಮೆಣಸಿನಕಾಯಿ ಬೀಜನ. ಅದು 1 ಗಿಡ ಆಗಿತ್ತು, ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಈ ರೀತಿಯಾಗಿ 2 ಕ್ಯಾಪ್ಸಿಕಮ್ ಆಗಿತ್ತು, ಅದನ್ನು ಕೂಡ ಕೊಯ್ದುಕೊಳ್ತಾ ಇದ್ದೀನಿ. ಎಷ್ಟು ದೊಡ್ಡದಾಗಿ ಆಗಿತ್ತು. ತುಂಬಾ ಖುಷಿಯಾಗುತ್ತೆ ನಾವು ಬೆಳೆದಿರುವಂತಹ ಬೆಳೆ ಇಷ್ಟು ಚೆನ್ನಾಗಿ ಬಂದರೆ. ಹಾಗೆ ಬದನೆಕಾಯಿನೂ ಕೂಡ ಆಗಿತ್ತು, ಸುಮಾರು ಬದನೆಕಾಯಿ ಆಗಿತ್ತು. ನಾನು ಹಣ್ಣು ಬದನೆಕಾಯಿನ ಅಷ್ಟೇ ಕೊಯ್ಕೊಂಡು ಬಂದಿದ್ದೀನಿ ಇವತ್ತು. ಅದರಿಂದ ಸೀಡ್ಸ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಹಣ್ಣಾಗಿರುವಂತಹ ಬದನೆಕಾಯಿನ ತಂದು ಈ ರೀತಿಯಾಗಿ 4 ಭಾಗ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ ಚೆನ್ನಾಗಿ ಹಣ್ಣಾಗಿರುವಂತಹ ಬದನೆಕಾಯಿ. ಇದನ್ನ 1-2 ದಿವಸ ಹಾಗೇನೂ ನೆರಳಲ್ಲಿ ಒಣಸ್ಕೋಬೋದು, ಬಿಸಿಲಲ್ಲೇ ಒಣಸ್ಕೊಳ್ಬೇಕು ಅಂತೇನಿಲ್ಲ. ನೆರಳಲ್ಲಿ ಚೆನ್ನಾಗಿ ಒಣಸ್ಕೊಂಡ್ರೆ ಆಗುತ್ತೆ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ರೀತಿಯಾಗಿ ನಾವು ಸೀಡ್ಸ್ನ ತೆಕ್ಕೊಳ್ಬೇಕು. ನೋಡಿ ಹೀಗೆ ಈ ಥರ ಮಾಡಿ ಸೀಡ್ಸ್ ತೆಕ್ಕೊಂಡ್ರೆ ಬೇಗ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ನೀರಲ್ಲಿ ಅದ್ಕೊಂತ ಉಗುರಲ್ಲಿ ಈ ಥರ ಬೀಜನ ತಕ್ಕೊಳ್ಬೇಕು. ತುಂಬ ಚೆನ್ನಾಗಿ ಬೀಜ ಬರುತ್ತೆ. ನಾವು ನಾರ್ಮಲಾಗಿ ಹಾಗೇ ತಕ್ಕೊಳ್ಳೋದಕ್ಕಿಂತ ಈ ರೀತಿ ನೀರಲ್ಲಿ ನಾವು ಬದನೆ ಬೀಜನ ತಕ್ಕೊಂಡ್ರೆ ಚೆನ್ನಾಗಿ ಬೀಜ ತೆಗಿಯೋಕ್ಕಾಗತ್ತೆ. ಹಾಗಾಗಿ ನೋಡಿ ಈ ಥರ ಮಾಡಿ ಸೀಡ್ಸ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಇಲ್ದಿರುವಂತಹ ಬೀಜ ಮೇಲ್ಗಡೆ ತೇಲ್ತಾ ಇರುತ್ತೆ, ಅದನ್ನೆಲ್ಲ ಈ ಥರ ಕ್ಲೀನ್ ಮಾಡಿಕೊಂಡು ಈ ನೀರನ್ನು ಚೆಲ್ಕೊಳ್ತಾ ಇದ್ದೀನಿ. ಇದು ಮತ್ತೆ ತೊಳ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈ ರೀತಿ ನೀರನ್ನು ಚೆಲ್ಕೊಂಡ್ರೆ ಸಾಕು. ಮೇಲ್ಗಡೆ ಬರೆದಿರುವಂತಹ ಬೀಜ ಮೇಲ್ಗಡೆ ತೇಲ್ತಾನೆ ಇರುತ್ತೆ, ಚೆನ್ನಾಗಿರುವಂತಹ ಬೀಜ ಕೆಳಗಡೆ ಇರುತ್ತೆ. ನೀರೆಲ್ಲ ಚೆಲ್ಕೊಂಡು ಈ ರೀತಿಯಾಗಿ 1-2 ದಿವಸ ನೆರಳಲ್ಲಿ ಒಣಗಿಸ್ಕೊಂಡ್ರೆ ಸಾಕು. ನೋಡಿ ಈ ರೀತಿಯಾಗಿ ಒಣಗಿರುತ್ತೆ ಬೀಜ. ತುಂಬ ಚೆನ್ನಾಗಿ ಒಣಗಿಸ್ಕೋಬೇಕು ಅಂತೇನಿಲ್ಲ. ಬೀಜಗಳೆಲ್ಲ ಸ್ವಲ್ಪ ಕಡಿಮೆನೇ ಒಣಗಿಸ್ಕೋಬೇಕಾಗತ್ತೆ ನಾವು ಮುಂದೆ ಸಸಿ ಮಾಡ್ಕೊಳ್ಳೋದಾದರೆ. ಈ ರೀತಿಯಾಗಿ ಒಣಗಿಸ್ಕೊಳ್ತಾ ಇದ್ದೀನಿ. ಈ ಥರ ಒಣಗಿಸ್ಕೊಂಡಾದ್ಮೇಲೆ ಇದನ್ನ ಪೇಪರಲ್ಲಿ ಒಣಗಿಸಿದ್ದೆ, ಅದನ್ನೆಲ್ಲ ನೀಟಾಗಿ ತಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಒಂದು ಡಬ್ಬದಲ್ಲಿನೂ ಕೂಡ ಹಾಕಿಟ್ಕೊಳ್ಬೋದು, ಪ್ಲಾಸ್ಟಿಕ್ ಡಬ್ಬದಲ್ಲಿ, ಅಥವಾ ಈ ರೀತಿ ಒಂದು ಕವರ್ ಸಿಗತ್ತಲ್ಲ, ಜಿಪ್ ಲಾಕ್ ಕವರು, ಅದರಲ್ಲಿ ಹಾಕಿಟ್ಕೊಳ್ಬೋದು. ನೋಡಿ ಹೀಗೆ ಈ ಥರ ಹಾಕಿ
ಇದಕ್ಕೆ ಯಾವ ಬದನೆ ಬೀಜ ಅಂತ ಒಂದು ಹೆಸರನ್ನು ಬರೆದು ಇಟ್ಕೊಂಡ್ಬಿಟ್ರೆ 2-3 ವರ್ಷ ತನಕನೂ ನಾವು ಮತ್ತೆ ಬೀಜನ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಇದನ್ನ ನಾವು ಬಳಸ್ಕೊಳ್ಬೋದು. ತುಂಬ ಚೆನ್ನಾಗಿ ಇರುತ್ತೆ ಬೀಜ. ಹೆಸರಿನ ಜೊತೆ ಡೇಟನ್ನು ಕೂಡ ಹಾಕಿ ಬರೆದಿಟ್ಕೊಂಡಿರ್ತೀನಿ. ಅಂದರೆ ಮುಂದಿನ ವರ್ಷದ್ದು ಇದು ಎಷ್ಟನೇ ವರ್ಷದ ಬೀಜ ಅಂತ ನನಗೆ ಗೊತ್ತಾಗಬೇಕು ಅಂತ ಈ ರೀತಿಯಾಗಿ ಮಾಡಿಟ್ಕೊಂಡಿರ್ತೀನಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.